ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬ್ಲೌಸಲ್ಲಿ ಶೋಲ್ಡರ್ ಜಾರದೇ ಇರೋದಕ್ಕೆ ಒಂದು ಸ್ಮಾಲ್ ಟಿಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬ್ಲೌಸಲ್ಲಿ ನಾನು ಚೆಸ್ಟ್ ಮೆಜರ್ಮೆಂಟ್ನ ತಗೊತಾ ಇದ್ದೀನಿ. ಈಗ ಚೆಸ್ಟ್ ಮೆಜರ್ಮೆಂಟ್ನ ನಾವು ವೆಸ್ಟ್ ಮೆಜರ್ಮೆಂಟಿಂದ ಕೂಡ ನಾವು ಚೆಸ್ಟ್ ಮೆಜರ್ಮೆಂಟ್ನ ತಗೊಬೋದು. ಈಗ ಇದು ಅಷ್ಟೇ 14 ಇಂಚಸ್ ಬಂದಿದೆ. ಈಗ ಅದೇ ಥರ ನಾವು ಫ್ರಂಟ್ ಸೈಡೂ ತಗೊಬೋದು. ಫ್ರಂಟ್ ಸೈಡು ಉಕ್ಸ್ನ ಈ ಥರ ಹಾಕ್ಕೊಂಡು ನಾವು ಸ್ಲೀವ್ ಸೈಡ್ ಅಟ್ಯಾಚ್ ಇರುತ್ತಲ್ಲ, ಅಲ್ಲಿಂದ ಈ ಕಡೆ ಸೈಡ್ ಅಟ್ಯಾಚ್ವರೆಗೂ ನೋಡ್ಕೊಬೋದು. ಈ ಥರ ಕೂಡ ನಾವು ಚೆಸ್ಟ್ ಮೆಜರ್ಮೆಂಟ್ನ ತಗೊಬೋದು. ಈಗ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ನ ಹೇಳ್ತೀನಿ ನೋಡಿ. ಈಗ ಉಕ್ಸ್ ಪಟ್ಟಿ ಇರುತ್ತಲ್ಲ, ಅದನ್ನು ನಾವು ಅಲ್ಲಿಂದ ಮತ್ತು ಸ್ಲೀವ್ ಸೈಡ್ ಅಟ್ಯಾಚ್ ಇರುತ್ತಲ್ಲ ಅಲ್ಲಿವರೆಗೂ ನೋಡ್ಕೊಂಡ್ರೂ ಕೂಡ ನಾವು ಚೆಸ್ಟ್ ಮೆಜರ್ಮೆಂಟ್ನ ತಗೊಬೋದು. ನೋಡಿ, ಒಂದು 2-3 ಥರನೂ ಕೂಡ ಚೆಸ್ಟ್ ಮೆಜರ್ಮೆಂಟ್ನ ಮಾಡ್ಕೊಬೋದು ನಾವು. ಇದು 8.5 ಬಂದಿದೆ. ಈಗ ನಾವು ಲೈನಿಂಗ್ ಪೀಸಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಈ ಲೈನಿಂಗ್ ಪೀಸ್ನ 80 ಸೆಂಟಿಮೀಟರ್ ತಗೊಂಡಿದ್ದೀನಿ. ಕಾಟನ್ ಪೀಸು. ನೀವು ಅಷ್ಟೇ ಕಾಟನ್ ಪೀಸ್ ತಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಪಾಲಿಸ್ಟರ್ ಆದರೆ ಹೊಸದಾಗಿ ಕಲಿತಾ ಇರೋರಿಗೆ ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ. ಈಗ ನಾನು ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು 8.5 ಬರುತ್ತೆ. 17 ಅಂದರೆ ಅದರಲ್ಲಿ ಅರ್ಧ ತಗೊಬೇಕು. ಹಾಗೆಯೇ ಎಕ್ಸ್ಟ್ರಾ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬ್ಲೌಸಲ್ಲಿ ಲೆಂತು, ಈ ಬ್ಲೌಸ್ ಅವ್ರು ಹೇಳಿದ್ದಾರೆ 1/2 ಇಂಚ್ ಎಕ್ಸ್ಟ್ರಾ ಲೆಂತ್ ಬೇಕು ಬ್ಲೌಸ್ ಬ್ಯಾಕು ಅಂತ ಹೇಳಿದ್ದಾರೆ. ಈಗ ನಾನು 1/2 ಇಂಚಿಗೆ ನಾನು ಸ್ಟಿಚಿಂಗ್ ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಬ್ಲೌಸಲ್ಲಿ ಲೆಂತನ್ನ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಈ ಬ್ಲೌಸ್ ಅವರು 1/2 ಇಂಚ್ ಲೆಂತ್ನ ಹೇಳಿದಾರಲ್ಲ, ಆ ಮಾರ್ಕ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವುದೇ ಲೆಂತ್ ಬೇಕು ಅಂದ್ರೂ, ಕಡಿಮೆ ಬೇಕು ಅಂದ್ರೂ ನಾವು ಬ್ಯಾಕಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು. ಈಗ ಇದರಲ್ಲೇ ಅರ್ಧ ಇಂಚನ್ನ ನಾನು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ಏನು ತಗೊಂಡಿದ್ದೀವೋ ಅಲ್ಲಿಗೆ ನಾವು ಬ್ಲೌಸ್ನ ಇಟ್ಕೊಂಡು ಬ್ಲೌಸ್ ಲೆಂತ್ನ ನೋಡ್ಕೊಬೇಕು. ಹಾಗೆಯೇ ಶೋಲ್ಡರ್ ಅಟ್ಯಾಚ್ಗೆ ಅಂತ 1/2 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾವು ಈ ಥರ ಬ್ಲೌಸ್ನ ಹಾಕ್ಕೊಂಡು ನೆಕ್ ಜಾರ್ತಿದೆ ಅಂತ ಹೇಳ್ತಿದ್ದಾರಲ್ಲ ನೋಡಿ, ಎಕ್ಸ್ಟ್ರಾ ಸ್ಟಿಚಸ್ಸು ಹಾಕ್ಕೊಂಡಿದ್ದಾರೆ ನೆಕ್ ಹತ್ರ. ನಾವೀಗ 34 ಇಂಚಸ್ ಅಂದರೆ 5.5 ತಗೊತೀವಲ್ಲ ಶೋಲ್ಡರು. ಈಗ ನಾನು ಇದರಲ್ಲಿ ಅರ್ಧ ಇಂಚನ್ನ ಕಡಿಮೆ ಮಾಡ್ತಾಯಿದ್ದೀನಿ. ಓನ್ಲಿ 5 ಇಂಚಸ್ಗೆ ನಾನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಅರ್ಧ ಇಂಚ್ ಕಡಿಮೆ ಮಾಡಿದ್ದೀನಿ. ಈಗ ನಿಮಗೂ ಅಷ್ಟೇ ಬ್ಲೌಸಲ್ಲಿ ಏನಾರು ಶೋಲ್ಡರ್ ಜಾರ್ತಿದೆ ಅಂದರೆ ನೀವು ಶೋಲ್ಡರ್ ಎಷ್ಟು ಮೆಜರ್ಮೆಂಟ್ ಮಾಡ್ಕೊತೀರೋ ಅದಕ್ಕಿಂತ 1/2 ಇಂಚ್ ಕಡಿಮೆನೇ ಮಾಡ್ಕೊಳ್ಳಿ. ಈಗ ಸ್ಲೀವ್ ಲೆಂತ್ನ, ಆರ್ಮೋಲ್ ಲೆಂತ್ನ ನಾನು ಮಾರ್ಕ್ ಮಾಡಿದ್ದೀನಿ. ಇದನ್ನು ಅಷ್ಟೇ ನಾವು ಶೋಲ್ಡರ್ ಕಡಿಮೆ ಮಾಡಿದ್ದೀವಿ ಅಂತ ಆರ್ಮೋಲ್ ಲೆಂತ್ನ ಕಡಿಮೆ ಮಾಡಬಾರ್ದು. ಇದು ಬ್ಲೌಸಲ್ಲಿ ಎಷ್ಟಿದೆ 5.5 ಇದೆ, ಕರೆಕ್ಟಾಗಿದೆ. ಅದನ್ನೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. 5.5 ಮಿನಿಮಮ್ 5.5 ಇರಬೇಕು, ಇಲ್ಲಾಂದರೆ 6 ಇಟ್ಕೊತಾರೆ. ನಾನೀಗ 5.5 ಇಟ್ಕೊಂಡಿದ್ದೀನಿ. ಈಗ ಬ್ಲೌಸಲ್ಲಿ ನೆಕ್ ಲೆಂತ್ ನೋಡೋಣ. ನೆಕ್ ಲೆಂತ್ ನೋಡೋಕ್ಕಿಂತ ಮುಂಚೆ ಬ್ಯಾಕ್ ವಿಡ್ತನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿ, ಬ್ಯಾಕ್ ವಿಡ್ತು ನಾವು ಎಕ್ಸ್ಟ್ರಾ 1/2 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ನಾವು ಇಟ್ಕೊಬಾರ್ದು. ಕೆಳಗಡೆ ಸ್ಟಿಚಿಂಗ್ಗೆ ಅಂತ ಇಟ್ಕೊಂಡಿದ್ದೀವಲ್ಲ 1/2 ಇಂಚು, ಅಲ್ಲಿಂದ ಇಟ್ಕೊಂಡು ಮಾರ್ಕ್ ಮಾಡ್ಕೊಬೇಕು. ಈಗ ನಾನು ನೆಕ್ಕು ಅಷ್ಟೇ ಕಡಿಮೆ ಮಾಡ್ತಾಯಿದ್ದೀನಿ. ಕೆಳಗಡೆ ಡೀಪು ಅಷ್ಟೇ 2.25 ತಗೊಂಡಿದ್ದೀನಿ. ಈಗ ಇದಕ್ಕೂ ಅಷ್ಟೇ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಕೂ ಅಷ್ಟೇ ಎಲ್ಲ ಬ್ಲೌಸಲ್ಲೂ 2.25, 2.5, 3 ಇಷ್ಟೇ ಮಿನಿಮಮ್ ಇರುತ್ತೆ. ಈಗ ನಾನು ಇದಕ್ಕೆ 2 ಇಂಚಸ್ ತಗೊಂಡಿದ್ದೀನಿ. ನೆಕ್ ಡೀಪ್ ಜಾಸ್ತಿ ಇಲ್ಲ, ಆದ್ದರಿಂದ ನಾನು ಆರ್ಮೋಲ್ ಶೇಪ್ಗೂ ಅಷ್ಟೇ 1.5 ಇಂಚ್ನೇ ಇಟ್ಕೊಂಡಿದ್ದೀನಿ. ನೆಕ್ ಜಾಸ್ತಿ ಡೀಪ್ ಏನಾರ ಇದ್ದರೆ ಆರ್ಮೋಲ್ ಶೇಪ್ಗೂ ಅಷ್ಟೇ 1 ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಲೂಸು ಆ ಥರ ರಿಂಕಲ್ಸ್ ಏನೂ ಬರಲ್ಲ. ಈಗ ಇದಕ್ಕೂ ಅಷ್ಟೇ ಶೇಪ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಬ್ಯಾಕಲ್ಲಿ ಅಷ್ಟೇ ನೀವು ಯಾವ್ದು ಡಿಸೈನ್ ಬೇಕು, ಲೀಪ್ ಶೇಪು, ಡಾಟ್ ಶೇಪು, ಯಾವುದೇ ಡಿಸೈನ್ ಬೇಕು ಅಂದ್ರೂ ಈ ಬ್ಯಾಕಲ್ಲಿ ನೀವು ಮಾಡ್ಕೊಬೋದು. ಈಗ ವೆಸ್ಟ್ ಮೆಜರ್ಮೆಂಟ್ನ ಮಾಡ್ತಾಯಿದ್ದೀನಿ ನೋಡಿ. ಸೈಡ್ ಅಟ್ಯಾಚ್ ಇರುತ್ತಲ್ಲ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಚ್ ಏನಿರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆಯೇ ಎಕ್ಸ್ಟ್ರಾ 1 ಇಂಚ್ಗೆ ಒಂದು ಮಾರ್ಕು, 2 ಇಂಚ್ಗೆ ಇನ್ನೊಂದು ಮಾರ್ಕು ಎಕ್ಸ್ಟ್ರಾ ಸ್ಟಿಚಸ್ಗೋಸ್ಕರ. ಈಗ ಚೆಸ್ಟ್ ಮೆಜರ್ಮೆಂಟ್ಗೆ ಮತ್ತು ವೆಸ್ಟ್ ಮೆಜರ್ಮೆಂಟ್ಗೆ ಒಂದು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಅಂತ.
ಈಗ ನೋಡಿ ಡಾಟ್ಗೂ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಒಂದು 4 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದೇನು ಪಕ್ಕ ಮೆಜರ್ಮೆಂಟ್ ಏನಿಲ್ಲ, ಇದು ಮಾಮೂಲಿ ಎಲ್ಲ ಬ್ಲೌಸಲ್ಲಿ ಇದ್ದಂಗೆ ಇದು ಅಷ್ಟೇ. ಈಗ ಶೋಲ್ಡರ್ ಜಾರ್ತಿದೆ ಅಂದರೆ ಈ ಡಾಟನ್ನು ಅಷ್ಟೇ ನಾವು ಕ್ಲೀನಾಗಿ ಹಿಡಿಬೇಕು. ಹಂಗೆ ಶೋಲ್ಡರ್ ಸ್ವಲ್ಪ ಕಡಿಮೆ ಮಾಡಬೇಕು. ಹಾಗೆಯೇ ಪೈಪಿಂಗ್ ಮಾಡಬೇಕು ಅಂದರೆ ಲೈನಿಂಗು ಅಟ್ಯಾಚ್ ಮಾಡ್ತೀವಲ್ಲ, ಆಮೇಲೆ ಫಿನಿಶಿಂಗಲ್ಲಿ ಪೈಪಿಂಗ್ ಮಾಡ್ತೀವಲ್ಲ, ಅಲ್ಲೂ ಅಷ್ಟೇ ಪೈಪಿಂಗ್ ಮಾಡಿದಾಗಲೂ ಸ್ವಲ್ಪ ಹೇಳ್ಕೊಂಡು ಶೋಲ್ಡರ್ ಹತ್ರ ಪೈಪಿಂಗ್ ಮಾಡ್ಕೊಬೇಕು. ಅದು ಸ್ಟಿಚಿಂಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಈಗ ಮಾರ್ಕ್ನ ಬಿಟ್ಟು ನಾನು ಲೈನಿಂಗ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾರ್ಕ್ ಮಾಡೋದ್ರಿಂದ ಶೋಲ್ಡರ್ ಜಾರದೇ ಇರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ, ಹೊಸದಾಗಿ ಕಲಿತಾ ಇರೋರು ಈ ಥರ ಬರ್ಬೋದೇನೋ ನಿಮಗೂ. ಈಗ ನೋಡಿ, ಈಗ 34 ಇಂಚಸ್ ಅಲ್ವ ಇದು, ಇದರಲ್ಲಿ ನಾನು 34 ಇಂಚಸ್ ಬ್ಲೌಸ್ ಅಂತ ಬರಿತಾ ಇದ್ದೀನಿ. ಈಗ ಬ್ಯಾಕ್ ಫುಲ್ ಫಿನಿಶ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡೋಣ. ಈಗ ಬ್ಯಾಕ್ ಏನು ಕಟ್ ಮಾಡಿದ್ದೀವೋ ಅದನ್ನೇ ನಾವು ಫ್ರಂಟ್ ಪಾರ್ಟ್ಗೆ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಯಾಕಂದರೆ ಬ್ಯಾಕ್ 1/2 ಇಂಚ್ ಲೆಂತ್ ಇಟ್ಟಿದ್ದೀವಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಇದನ್ನೇ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಸೈಡ್ಗೆ ತೆಗೆದ್ಬಿಟ್ಟು ಒಂದು ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. ಈಗ ಫ್ರಂಟ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಈಗ ನೋಡಿ ಈ ಥರ ಇಟ್ಕೊಂಡು ಡಾಟ್ ಹಿಡ್ದಿರ್ತೀವಲ್ಲ, ಇಲ್ಲಿಗೊಂದು ಮಾರ್ಕು, ಅಟ್ಯಾಚಿಂಗ್ ಹತ್ರ ಒಂದು ಬೆಲ್ಟ್ ಅಟ್ಯಾಚ್ ಹತ್ರ ಒಂದು ಮಾರ್ಕು, ಕೆಳಗಡೆ ಒಂದು ಮಾರ್ಕು, ಈ ಥರ ಮಾರ್ಕ್ ಮಾಡ್ಕೊಬೇಕು. ಇದೊಂಥರ ಸಿಂಪಲ್ ಟಿಪ್ಪು. ಮತ್ತು ಫ್ರಂಟ್ನ ನಾನು 1 ಇಂಚ್ ಮಾತ್ರ ಲೆಂತ್ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ್ಗೆ ಅಂತ. ಈಗ ನೋಡಿ, ಇದು ಅಷ್ಟೇ. ಈಗ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ಈಗ ಶೋಲ್ಡರ್ ಅಟ್ಯಾಚ್ ಇರುತ್ತಲ್ಲ, ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಶೋಲ್ಡರ್ನ, ಈಗ ನೋಡಿ ನೆಕ್ ಅಷ್ಟೇ 2 ಇಂಚು, ಇಲ್ಲೂ ಅಷ್ಟೇ ನೆಕ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲೂ ಅಷ್ಟೇ. ಈಗ ಡೀಪ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು 2 ಕಾಲು, ಕೆಳಗಡೆ 2 ಕಾಲು, ಮೇಲ್ಗಡೆ 2, ಇದನ್ನು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಂಡು ನಾವು ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ಫ್ರಂಟಲ್ಲೂ ಅಷ್ಟೇ ಯಾವ ಶೇಪ್ ಬೇಕಾದರೂ ನಾವು ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ನ ತಿರುಗಿಸ್ಕೊಬೋದು. ಈಗ ಇದನ್ನು ಅಷ್ಟೇ ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ 3 ಮಾರ್ಕ್ನ ಹಾಕ್ತಾಯಿದ್ದೀನಿ 1/4 ಇಂಚಿಗೆ. ಇದು ಬೆಲ್ಟ್ ಪಟ್ಟಿಗೆ ಕಟ್ ಮಾಡೋಕ್ಕೆ ತುಂಬ ಈಸಿ ಮೆಥಡ್ ಇದು. ನೋಡಿ, ಲಾಸ್ಟ್ ಮಾರ್ಕ್ ಇದೆಯಲ್ಲ ಅಲ್ಲಿಗೆ ಇಟ್ಕೊಂಡು ಬೆಲ್ಟ್ ಅಟ್ಯಾಚ್ ಇರುತ್ತಲ್ಲ ನೋಡಿ, ಬೆಲ್ಟ್ ಅಟ್ಯಾಚ್ ಇರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಈಸಿ ಟಿಪ್ ಇದು. ಬೆಲ್ಟ್ ಪಟ್ಟಿನ ಈ ಥರ ಕೂಡ ನಾವು ಕಟ್ ಮಾಡ್ಕೊಬೋದು. ಮತ್ತು ಅಲ್ಲಿಂದ 4 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಶೇಪ್ಗೆ ಅಂತ. ಈಗ ನೋಡಿ, ಲಾಸ್ಟ್ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಇಟ್ಕೊಂಡು ಈ ಥರ ಕೂಡ ನಾವು ಬೆಲ್ಟ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಬೋದು. ಈಗ ನೋಡಿ, ಅಲ್ಲಿಂದ 4.5 ಇಲ್ಲಿ ಮಧ್ಯದಲ್ಲಿ ಲಾಸ್ಟಲ್ಲಿ 3.5 ಇಟ್ಕೊಂಡು ಶೇಪ್ನ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸೈಡಲ್ಲಿ ಸ್ಲೀವ್ ಕಂಕ್ಳ ಹತ್ರ, ಆರ್ಮೋಲ್ ಹತ್ರ ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ಇದರಲ್ಲಿ ನೋಡೋಣ ಬ್ಲೌಸಲ್ಲಿ ಎಷ್ಟಿದೆ ಅಂತ. ಬ್ಲೌಸಲ್ಲಿ ಡಾಟ್ ಹಿಡ್ದಿಲ್ಲ, ಅದರಿಂದ ಸ್ವಲ್ಪ ಕಡಿಮೆ ಇದೆ. ನಾನೀಗ ನೋಡಿ ಬ್ಲೌಸಲ್ಲಿ ಯಾವ ಥರ ಇದೆ ಅದಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಶೇಪ್ ಮಾರ್ಕ್ ಮಾಡಿಕೊಂಡು ನಾವು ಈಗ ಕಟ್ ಮಾಡ್ಕೊಳ್ಳೋಣ ಇದನ್ನು ಹಿಂಗೆ. ಮತ್ತು ಆರ್ಮೋಲ್ ಅಷ್ಟೇ, ಆರ್ಮೋಲ್ನು ಶೇಪ್ 1/2 ಇಂಚ್ ಶೇಪ್ನ ತೆಗಿಬೇಕು. ಅದಕ್ಕೂ ಕೂಡ ಈ ಥರ ಮಾರ್ಕ್ ಮಾಡ್ಕೊಬೇಕು ಫ್ರಂಟಲ್ಲಿ. ಈಗ ಇದಕ್ಕೂ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು. ಈಗ ಆರ್ಮೋಲ್ ಶೇಪ್ನ ಫ್ರಂಟ್ ಸೈಡು 1/2 ಇಂಚ್ಗೆ ನಾನು ಡೌನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ರೌಂಡ್ ಶೇಪ್ ತಿರುಗಿಸ್ಕೊಬೇಕು. ಇದು ಫ್ರಂಟ್ ಸೈಡು ಅಂತ. ಫ್ರಂಟು ಬ್ಯಾಕು ಕೂಡ ನಾವು ಒಂದೇ ಸತಿ ಕಟ್ ಮಾಡ್ಕೊಬೋದು. ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇದು ಒಂದೊಂದು ಬ್ಯಾಕ್ ಒಂದ್ಸಲಿ ಫ್ರಂಟ್ ಒಂದ್ಸಲಿ ಕಟ್ ಮಾಡೋಕ್ಕೆ ನಿಮ್ಗೇನಾದ್ರು ಪ್ರಾಬ್ಲಮ್ ಅನಿಸಿದ್ರೆ ಫ್ರಂಟು ಬ್ಯಾಕು ಕೂಡ ಒಂದೇ ಸತಿ ಕಟ್ ಮಾಡ್ಕೊಬೋದು. ಆ ವಿಡಿಯೋ ಕೂಡ ನಿಮಗೆ ನೆಕ್ಸ್ಟ್ ಮಾಡಿದಾಗ ಶೇರ್ ಮಾಡ್ತೀನಿ. ಈಗ ಫ್ರಂಟ್ ನೆಕ್ ಡೀಪ್ನ ಕಟ್ ಮಾಡ್ತಾಯಿದ್ದೀನಿ. ಈಗ ಬೆಲ್ಟ್ ಪಟ್ಟಿನೂ ಕಟ್ ಮಾಡ್ತಾಯಿದ್ದೀನಿ. ಬೆಲ್ಟ್ ಪಟ್ಟಿ ಬ್ಲೌಸಲ್ಲಿ ತುಂಬ ಚಿಕ್ಕದಿದೆ, ಅದರಿಂದ ನಾನು ಬ್ಲೌಸ್ನ ಲೆಂತ್ನ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈಗ ಡಾಟ್ಗೆ 4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೂ 2.5, ಆ ಕಡೆ ಈ ಕಡೆ 1 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಈ ಥರ ಶೇಪ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಬೋದು. ಮಾರ್ಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಸ್ಟಿಚ್ ಮಾಡುವಾಗಲೂ ಕೂಡ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ.
ನೋಡಿ ಈ ಥರ ನಾವು ಡಾಟ್ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಇರುತ್ತೆ. ಈಗ ಸ್ಲೀವ್ನ ಕಟ್ ಮಾಡೋಣ. ಸ್ಲೀವ್ಗೆ ಅಷ್ಟೇ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ 1/2 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಸ್ಟಿಚಿಂಗೋಸ್ಕರ. ಈಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಬ್ಲೌಸಲ್ಲಿ ನೋಡೋಣ. ಸ್ಲೀವ್ನ ಹಾಗೇ ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಸ್ಲೀವ್ ಲೆಂತ್ನ ನೋಡ್ತಾಯಿದ್ದೀನಿ. ನೋಡಿ ಮೇಲ್ಗಡೆ ಶೋಲ್ಡರ್ ಸ್ಲೀವ್ ಅಟ್ಯಾಚ್ ಇರುತ್ತಲ್ಲ ಶೋಲ್ಡರ್ ಹತ್ರ ನೋಡಿ, ಅಲ್ಲಿಂದ ನಾವು ಒಂದು ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೇ ಸ್ಲೀವ್ ಲೂಸ್ ನೋಡ್ತಾಯಿದ್ದೀನಿ. ನೋಡಿ ಇಲ್ಲಿ ಲೂಸ್ಗೆ ಒಂದು ಮಾರ್ಕು ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಅಂತ 2 ಇಂಚ್ಗೆ ಒಂದು ಮಾರ್ಕು. ಈಗ ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ನೋಡೋಣ. ಈಗ ನೋಡಿ ಈ ಥರ ಟೈಟಾಗಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್, ಆರ್ಮೋಲ್ ಎಷ್ಟು ಲೂಸ್ ಇದೆಯೋ ಅಲ್ಲಿಗೆ ಒಂದು ಮಾರ್ಕು. ಈ ಥರನೂ ಸ್ಲೀವ್ ಅಟ್ಯಾಚ್ ಇರುತ್ತಲ್ಲ ಅದಕ್ಕೂ ಕೂಡ ನಾವು ಮಾರ್ಕ್ ಮಾಡ್ಕೊಬೋದು. ಈಗ ಎಷ್ಟಿದೆ 8 ಇಂಚಸ್ ಇದೆ, ಇದು ಕರೆಕ್ಟಾಗಿದೆ. ಈಗ ಇಲ್ಲಿಗೊಂದು ಮೇಲ್ಗಡೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್, ಸ್ಲೀವ್ ಶೇಪ್ ತೆಗಿಯೋಕ್ಕೆ ಸ್ವಲ್ಪ ಈಸಿ ಇರುತ್ತೆ ಅಂತ ಈಗ ಶೇಪ್ ತೆಗಿಯೋಣ. ನೋಡಿ ನಾನು ಇದಕ್ಕೆ ಯಾವುದೇ ಮಾರ್ಕ್ ಮಾಡ್ತಾಯಿಲ್ಲ, ಬರೀ ಶೇಪ್ನ ತೆಗಿತಾ ಇದ್ದೀನಿ. ಇದು ಈಸಿ ಇರುತ್ತೆ. ನೀವು ಮಾರ್ಕ್ ಮಾಡಿಕೊಂಡು ತೆಗಿಬೇಕು ಅಂದ್ರೂ ನೋಡಿ ಇಲ್ಲಿಂದ 2 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಬೇಕು. ಈಗ ಫ್ರಂಟ್ ಶೇಪ್ನ ತೆಗಿಬೇಕು. ಫ್ರಂಟ್ ಕಡೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅದು ಅಷ್ಟೇ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ನ ತೆಗಿಬೇಕು. ಈಗ ಲೂಸ್ ಇರುತ್ತಲ್ಲ ಆರ್ಮೋಲ್ ಲೂಸು, ಅಲ್ಲಿಂದ ಸ್ಲೀವ್ ಲೂಸ್ವರೆಗೂ ಒಂದು ಸ್ಟ್ರೈಟ್ ಮಾರ್ಕ್ ಮಾಡ್ಕೊಬೇಕು. ಈಗ ನೋಡಿ ಮಾರ್ಕ್ನ ಬಿಟ್ಟು ಇದನ್ನು ಅಷ್ಟೇ ಕಟ್ ಮಾಡ್ಕೊಬೇಕು. ನಾವು ಈ ಕಟ್ ಮಾಡಿರೋ ಪೀಸ್ನ ಲೈನಿಂಗ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದಕ್ಕೂ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಎಲ್ಲ ಬ್ಲೌಸಲ್ಲೂ ಇದೇ ಥರ ಚೆಕ್ ಮಾಡ್ಕೊಬೇಕು. ಅಕಸ್ಮಾತ್ ಏನಾರು ಟೈಟು ಲೂಸ್ ಇದ್ದರೆ ಇಲ್ಲಿ ನಾವು ಸ್ವಲ್ಪ 1/2 ಇಂಚ್ಗೆ ಕಟ್ ಮಾಡ್ಕೊಬೋದು ಆರ್ಮೋಲ್ನ. ನೋಡಿ ಈ ಥರ ಚೆಕ್ ಮಾಡ್ಕೊಬೇಕು, ಕರೆಕ್ಟಾಗಿರುತ್ತೆ. ಈಗ ಕರೆಕ್ಟಾಗಿದೆ ಅಂದರೆ ನಮಗೆ ಸೈಡ್ ಅಟ್ಯಾಚು ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ಈಗ ನೋಡಿ ಫ್ರಂಟು ಬ್ಯಾಕು ಮತ್ತು ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಆಯಿತು. ಈ ಥರ ನಿಮ್ಗೇನಾರ ಶೋಲ್ಡರ್ ಜಾರ್ತಿತೆ ಅನ್ನೋ ಪ್ರಾಬ್ಲಮ್ ಇದ್ದರೆ ಈ ಥರ ಟ್ರೈ ಮಾಡಿ, ತುಂಬ ಈಸಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನು ಬ್ಲೌಸ್ ಪೀಸ್ನ ಹಾಕಿ ಕಟ್ ಮಾಡಿದ್ದೀನಿ. ಈಗ ನೋಡಿ ಇದು ಗ್ರೀನ್ ಕಲರು. ಈ ಥರ ಒಂದು ಸತಿ ಟ್ರೈ ಮಾಡಿ, ಹೊಸದಾಗಿ ಕಲಿತಾ ಇರೋರು ನಿಮಗೆ ತುಂಬ ಈಸಿಯಾಗಿ ಬರುತ್ತೆ. ಥ್ಯಾಂಕ್ ಯು.